ನಾನೇ ತಗೊಂಡ್ಬಂದೆ ಈ ಕಡೆಗೆ. ಯಾಕಂದರೆ ಬ್ಲೌಸ್ ಎಲ್ಲ ನಾನು ಯಾಕಂದರೆ ಕಲ್ಲಿಗೆ ಹೊಡ್ಕೊಳ್ಳುತ್ತೆ. ಕಲ್ಲಿಗೆ ಹೊಡ್ಕೊಂಡು ತುಂಬ ಸಿವಿಯರ್ ನೆಕ್ಲೆಸ್ ಹಾಕೋಣ ಅಂದ್ಕೊಂಡೆ. ಅಂದರೆ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು 8000 ಬನಾರಸಿ ಸಿಲ್ಕ್. ಒಳಗಡೆ ಏನಾದರೂ ಎಕ್ಸ್ರೇ ತಗೋಬೇಕಾ ಅದೆಲ್ಲ ಮೈಂಡ್ ಥಿಂಕೇ ಮಾಡ್ತೀನಿ. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಗೆ ನನ್ನ ಚಾನಲ್ಗೆ 600 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಮ ಒಂದು ವ್ಯೂಸು, ನಿಮ್ಮ ಒಂದು ಸಬ್ಸ್ಕ್ರೈಬು ಆ್ಯಂಡ್ ಶೇರು, ಲೈಕ್ಸ್ ಎವ್ರಿಥಿಂಗ್ ಕೂಡ ನನಗೆ ಮ್ಯಾಟರ್ ಆಗುತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ನಿಮಗೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಇವಾಗ. ಏನಂತಂದರೆ, ಅದು ನಾನು ನಿನ್ನೆ ಮಾರ್ನಿಂಗ್ ಒಂದು ಇನ್ಸ್ಟಾದಲ್ಲಿ ಒಂದು ಸ್ಟೋರಿನ ಹಾಕಿದ್ದೆ, ರೀಲ್ ಹಾಕಿದ್ದೆ. ಸೊ ಅದೇನಂತಂದರೆ, ಮದರ್ಹುಡ್ ಅನ್ನೋದು ಹೇಗೆ ಅಂತಂದರೆ, ಆ ತಾಯಿಗೆ, ಆ ಅಮ್ಮನಿಗೆ ಏನೇ ಆದ್ರೂ ಕೂಡ, ಅಂದರೆ ಅವ್ರಿಗೆ ಏನಾದರೂ ಹುಷಾರಿಲ್ಲ ಅಂದ್ರೂ ಕೂಡ, ಅವ್ರಿಗೆ ಕೈಕಾಲು ನೋವಿದ್ರೂ, ಏನೇ ಒಂದು ಪೇಯ್ನ್ ಇದ್ರೂ ಕೂಡ, ಆ ಪೇಯ್ನು ಅವರು ಅದನ್ನು ತೋರಿಸ್ಕೊಳ್ದೆ ಅವ್ರ ಮೈಂಡಿಗೆ ಫಸ್ಟ್ ಬರೋದು ಪ್ರಿಫರೆನ್ಸ್ ಏನಂತಂದರೆ ಫ್ಯಾಮಿಲಿ, ಮಕ್ಕಳು, ಗಂಡ, ಆ ಥರ. ಅದರಲ್ಲಿ ಆ ಕ್ಲಿಪ್ಪಿಂಗಲ್ಲಿ ಏನಿದೆ ಅಂತಂದರೆ, ಮನುಷ್ಯ ಮೇಲಿಂದ ಕೆಳಗಡೆ ಬೀಳ್ತಾನೆ. ಬಿದ್ದ ತಕ್ಷಣ ಅವನ ತಲೆ ಏನಾಗುತ್ತೆ ಅಂದರೆ ಕಲ್ಲಿಗೆ ಹೊಡ್ಕೊಳ್ಳುತ್ತೆ. ಕಲ್ಲಿಗೆ ಹೊಡ್ಕೊಂಡು ತುಂಬ ಸಿವಿಯರ್ ಇದಾಗುತ್ತೆ, ಬ್ಲೀಡಿಂಗ್ ಆಗ್ತಿರುತ್ತೆ. ಸೊ ಜನ ಅಲ್ಲಿದ್ದವರೆಲ್ಲ ಅವನ್ನ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡ್ತಾರೆ. ಅಷ್ಟೊತ್ತಿಗೆ ಡಾಕ್ಟರ್ನು ಕೂಡ ಬರ್ತಾರೆ. ಅದರಲ್ಲಿ ರಜನಿಕಾಂತ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ರಜನಿಕಾಂತ್ ಸರ್ ಆ ಮನುಷ್ಯನಿಗೆ ಹೇಳ್ತಾರೆ, ಹೋಗಪ್ಪ ನೀನು ರೆಸ್ಟ್ ತಗೋ ಅಂತಂದರೆ, ಆ ಮನುಷ್ಯ ಬ್ಯಾಂಡೇಜ್ ಹಾಕ್ಕೊಂಡು ಫುಲ್ಲು ಇದೆಲ್ಲ ಫಸ್ಟ್ ಏಡ್ ಮಾಡಿಕೊಂಡು ಹೇಳ್ತಾನೆ, ಇದೆಲ್ಲ ಏನು ಇಲ್ಲಪ್ಪ, ಇದೆಲ್ಲ ಸ್ವಲ್ಪನೇ ಚಿನ್ನ ಅದು ಅಂತ ಹೇಳ್ತಾನೆ ಅವನು. ಅಂದರೆ ತಾಯಿನೂ ಕೂಡ ಅದೇ ಥರನೇ, ಎಷ್ಟೇ ಕಷ್ಟಗಳಿದ್ರು, ಏನೇ ಇದ್ರೂ ಕೂಡ ಅವರು ಒಂದು ಕೂಡ ದಿನ ರೆಸ್ಟ್ ಮಾಡದೆ ಮಕ್ಕಳಿಗೋಸ್ಕರ, ಗಂಡಂಗೋಸ್ಕರ, ಫ್ಯಾಮಿಲಿಗೋಸ್ಕರ ಅವ್ರು ಕಷ್ಟಪಡ್ತಾರೆ ಅಂತ ಆ ಒಂದು ಮೀನಿಂಗಲ್ಲಿ ನಾನು ಅದನ್ನು ಮಾರ್ನಿಂಗ್ ಪೋಸ್ಟ್ ಮಾಡಿದ್ದೆ. ಸೊ ಈವ್ನಿಂಗ್ ಆಗ್ತಾ ಏನಾಯಿತು ಅಂತಂದರೆ, ನನ್ನ ಕಾಲು ಈ ಇಂಡಿಯನ್ ಟಾಯ್ಲೆಟ್ ಒಳಗಡೆ ಸ್ಲಿಪ್ ಆಗ್ಬಿಡ್ತು. ಆ ಜಸ್ಟ್ ಸ್ಲಿಪ್ ಆಗಿದ್ದಕ್ಕೆ ಕಾಲು ನನಗೆ ಅಲ್ಲಿಂದ ತೆಗಿಯೋಕ್ಕಾಗಿಲ್ಲ. ಅಷ್ಟು ಉಳುಕ್ದಂಗೆ ಆಗೋಗ್ಬಿಟ್ಟು, ಕಣ್ಣೆಲ್ಲ ಒಂಥರ ಏನೋ ತಲೆ ತಿರುಗ್ದಂಗೆ ಆಗೋಗ್ಬಿಡ್ತು. ನಾನು ಅಲ್ಲಿಂದ ಸೋಫಾ ತನಕ ಬಂದೆ ಅಂತ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಗಾಡ್ ಆ ಟೈಮಲ್ಲಿ ನನ್ನ ಮಕ್ಕಳು ಮಲ್ಕೊಂಡಿದ್ರು. ಸೊ ದಟ್ ನನಗೊಂದು 10-15 ಮಿನಿಟ್ಸು ನನ್ನ ಪೇಯ್ನನ್ನು ಹಿಡಿದಿಟ್ಕೊಳ್ಳೋಕ್ಕೆ, ತಡ್ಕೊಳ್ಳೋಕ್ಕೆ ನನಗೊಂದು 10-15 ಮಿನಿಟ್ಸು ನಾನು ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ತು. ಸೊ ಆ 15 ಮಿನಿಟ್ಸ್ ಆಮೇಲೆ ನನ್ನ ಚಿಕ್ಕ ಮಗು ಇದ್ದಾನಲ್ಲ ಜೋಶು, ಅವನು ಎದ್ಬಿಟ್ಟ. ಎದ್ದ ತಕ್ಷಣ ಅಳೋದು ಗೊತ್ತಲ್ಲ ಸಣ್ಣ ಮಕ್ಕಳು, ಅತ್ತ ಅವನಿಗೆ ಫುಡ್ ಮಾಡ್ಕೊಡೋದು, ಅವನನ್ನು ನೋಡ್ಕೊಳ್ಳೋದು, ಅದೇ ಆ ಕಾಲು ಪೇಯ್ನ್ ಇಟ್ಕೊಂಡೆ ಅವನ್ನ ಎತ್ಕೊಂಡು ಆಮೇಲೆ ನೈಟ್ ಡಿನ್ನರ್ ಮಾಡೋದು ಇದೆಲ್ಲ. ಮತ್ತು ನನಗೆ ಆ ಕಾಲು ನನಗೆ ಪೇಯ್ನ್ ಆಗ್ತಿರೂ ಕೂಡ ನಾನು ಹೋಗಿ ಮಲ್ಕೋಬೇಕು, ರೆಸ್ಟ್ ಮಾಡಬೇಕು ಅಂತ ಮೈಂಡಿಗೆ ಬರ್ತಾಯಿಲ್ಲ. ನನಗೆ ಕೆಲಸ ಮಾಡಬೇಕು, ಇವ್ರಿಗೆ ತಿನ್ನಿಸ್ಬೇಕು, ಮಾಡಬೇಕು ಇದೆಲ್ಲ. ಆಮೇಲೆ ಬೆಳಿಗ್ಗೆ ಏನೂ ಆಗೇ ಇಲ್ಲ ಅನ್ನೋ ಥರ ಎದ್ಬಿಟ್ಟಿದ್ದೀನಿ. ಪೇಯ್ನ್ ಇದೆ ನನಗೆ, ನೈಟೆಲ್ಲ ಪೇಯ್ನ್ ಆಗ್ತಾ ಇತ್ತು. ಆದರೂ ಬೆಳಿಗ್ಗೆ ಎದ್ಬಿಟ್ಟು ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಮಧ್ಯದಲ್ಲಿ ಆ ಮಕ್ಳಿಗೆ ನೋಡೋದು, ಇದನ್ನ ಕಿರಿಕಿರಿ ಇದೆಲ್ಲ ಇದ್ರೂ ಕೂಡ ಪೇಯ್ನ್ ಆಗ್ತಿರೋ ಅದೆಲ್ಲ ಏನೂ ಇಲ್ಲ, ಮ್ಯಾಟ್ರೇ ಇಲ್ಲ ಅನ್ನೋ ಥರ. ಬಟ್ ನಾನು ಈಗ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಚಿಕ್ಕ ಇದ್ದಾಗ ಏನಾದ್ರು ಕೆಳಗಡೆ ಬಿದ್ದುಬಿಟ್ರೆ ಎದ್ದೊಳಕ್ಕೆ ಆಗ್ತಾ ಇತ್ತು. ಅಷ್ಟೊಂದು ಪೇಯ್ನ್ ಇರ್ತಾ ಇಲ್ಲ ಅಂದ್ರೂ ಕೂಡ ನಾನು ಹತ್ಕೊಂಡೆ ಅಲ್ಲೇ ಇರ್ತಾಯಿದ್ದೆ. ಅಂದರೆ ನನಗೆ ನಮ್ಮಮ್ಮ ಬರಬೇಕು, ನಮ್ಮ ಫ್ಯಾಮಿಲಿಯಲ್ಲಿ ಇರೋರು ಅಕ್ಕನ, ಅಪ್ಪನ ಯಾರೋ ಬಂದು ನೋಡಬೇಕು. ಅವ್ರು ನೋಡ್ಬಿಟ್ಟು ಅಯ್ಯೋ ಪಾಪ ಬಿದ್ದೋಗ್ಬಿಟ್ಲಲ್ಲ ಅಂತ ಆಸೆ ಮಾಡಬೇಕು. ಆ ಥರ ಇದ್ದಿದ್ದು ನಾನು ಚಿಕ್ಕ ಇದ್ದಾಗ. ಬಟ್ ಇವಾಗ ನನಗೆ ನಾನೇ ಸರಿ ಮಾಡಿಕೊಂಡು, ಅಯ್ಯೋ ಏನಾಗಿಲ್ಲ, ತೊಂದರೆ ಇಲ್ಲ. ಇವನ್ ಕೂಡ ಇವಾಗ ಅದು ಕಾಲು ಫ್ರ್ಯಾಕ್ಚರ್ ಆಗಿದೆಯಾ, ಒಳಗಡೆ ಏನಾದರೂ ಎಕ್ಸ್ರೇ ತಗೋಬೇಕಾ, ಅದೆಲ್ಲ ಮೈಂಡ್ ಥಿಂಕೇ ಮಾಡ್ದೇನೆ ಕೂತ್ಕೊಂಡಿದ್ದೀನಿ ನಾನು. ಆ ಥರ ಇರೋರು ನಾವುಗಳೆಲ್ಲ. ಮಗು, ಫ್ಯಾಮಿಲಿ ಅಂತೆಲ್ಲ ಆದಮೇಲೆ ನೋಡಿ ಹೇಗೆ ಚೇಂಜ್ ಆಗಿಬಿಡ್ತೀವಲ್ಲ ಅಂಥೇಳಿ. ಮಕ್ಕಳಾದ್ಮೇಲಂತೂ ನಾನೇ ಯೋಚನೆ ಮಾಡ್ತಾಯಿದ್ದೀನಿ, ಎಷ್ಟು ಚೇಂಜ್ ಆಗೋಗ್ಬಿಟ್ಟಿದ್ದೀನಲ್ಲ ನಾನೇನಾ ಅಂತ ಅನಿಸುತ್ತೆ. ಎವ್ರಿ ಟೈಮು ಅವ್ರನ್ನೇ ನೋಡ್ಕೊಳ್ಳೋದು, ಅವ್ರನ್ನೇ ಮಾಡೋದು, ತಿನ್ನಿಸೋದು, ಕುಡಿಸೋದು, ನಮ್ಮ ಬಗ್ಗೆ ಏನು ಕೇರ್ ಮಾಡೋದೇ ಅಲ್ಲ ಅಂತ ಅನಿಸ್ತಾ ಇರುತ್ತೆ. ಅದು ಒಂದು ಪಾರ್ಟ್ ಆಫ್ ಲೈಫು. ಸ್ಲೋಲಿ ಅದು ಕೂಡ ಮುಗ್ದೋದಾಗ ನಮಗೆ ಬೇಜಾರಾಗುತ್ತೆ ಅನಿಸುತ್ತೆ. ಅಯ್ಯೋ ನಮ್ಮ ಮಕ್ಕಳು ಬೆಳೆದೋಗ್ಬಿಟ್ರು, ಇವಾಗ ಯಾರು ಅಮ್ಮ 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 ಅಂತ ಹೇಳ್ಕೊಂಡು ಹಿಂದೆ ಮುಂದೆ ಬರ್ತಾರೆ ಅಂತೆಲ್ಲ ಅನಿಸುತ್ತೇನಾ. ಬಟ್
ಇವಾಗಿನ ಟೈಮಿಗೆ ಇದು ಕಷ್ಟ, ಮುಂದಿನ ಟೈಮಿಗೆ ಅದು ಬೇಜಾರಾಗುತ್ತೆ. ಇಟ್ಸ್ ಓಕೆ. ಸೊ ನಾನಿವತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ತುಂಬ ದಿವಸ ಆಗಿತ್ತು ಸ್ಯಾರಿಗಳನ್ನ ನಾನು ಯೂಸ್ ಮಾಡ್ದೇನೆ, ಅದು ಹಾಗೇ ಬಿದ್ದಿತ್ತು. ಆ್ಯಂಡ್ ನಾನು ಸ್ಯಾರಿಗಳನ್ನ ಹೇಗೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತಿದ್ದೆ. ಸೊ ನಾನು ಒಂದು ಸ್ಯಾರಿ, ನನ್ನ ಹತ್ರ ಒಂದು ಎಕ್ಸ್ಪೆನ್ಸಿವ್ ಆಗಿರುವಂಥ ಸ್ಯಾರಿ, ಅಂದರೆ ತುಂಬ ಕಾಸ್ಟ್ಲಿಯೆಸ್ಟ್ ಆಗಿರುವಂಥ ಸ್ಯಾರಿ ಅಂತಂದರೆ ಜಾಸ್ತಿ ಏನಿಲ್ಲ, ಅದು ಮಿನಿಮಮ್ 15 ಒಳಗಡೆನೆ. ಸೊ ಅದು ಬಂದುಬಿಟ್ಟು ನನ್ನ ವೆಡ್ಡಿಂಗ್ ಸ್ಯಾರಿ. ಇದನ್ನು ನಾನು ತಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ಅನಿಸುತ್ತೆ. 7 ಇಯರ್ಸ್ ಬ್ಯಾಕ್ ತೊಗೊಂಡಿರೋ ಸ್ಯಾರಿ. ಮದುವೆ ಆಗಿ 7 ಇಯರ್ಸ್ ಆಯಿತು ಅಂತಲೇ ಅನ್ಕೋಬೋದು. ಸೊ ಈ ಸ್ಯಾರಿ ಆವಾಗ ಉಟ್ಟಾದಮೇಲೆ ಮತ್ತೆ ಉಟ್ಟೇ ಇಲ್ಲ, ಸುಮ್ಮನೆ ವೇಸ್ಟ್ ಖರ್ಚು ಅನಿಸ್ತಾ ಇದೆ ಇವಾಗ ಅಲ್ವಾ, ಅಷ್ಟು ಇನ್ವೆಸ್ಟ್ ಮಾಡಿರೋದು. ಅಟ್ಲೀಸ್ಟ್ ನಾನಾದರೂ ಇಷ್ಟೇ ಖರ್ಚು ಮಾಡಿದ್ದು. ಕೆಲವರೆಲ್ಲ ಲಕ್ಷಗಳು ಖರ್ಚು ಮಾಡಿ ಸ್ಯಾರಿ ತೊಗೊಳ್ತಾರೆ, ಆಮೇಲೆ ಅದನ್ನು ಉಡೋದೇ ಇಲ್ಲ. ಇದನ್ನ ಇವಾಗ ಎಲ್ಲಿ ಉಟ್ಕೊಂಡು ಹೋಗೋದು, ಎಲ್ಲ ಎಷ್ಟು ಗಿಜ ಗಿಜ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ಅದರದ್ದು ಬ್ಲೌಸ್ ಇದ್ದಿದ್ರೆ ತೋರಿಸಿದ್ರೆ ಚೆನ್ನಾಗಿರ್ತಿತ್ತಲ್ವ. ಆವಾಗ ಯಾವ ಪ್ಯಾಟ್ರನ್ ಹಾಕ್ಕೊಂಡಿದ್ದೆ ಅಂಥೇಳಿ ನನ್ನ ಮಗ ಎಲ್ಲೆಲ್ಲೋ ತೊಗೊಂಡೋಗಿಟ್ಟಿದ್ದಾನೆ. ಓಕೆ, ನನ್ನ ಸ್ಯಾರಿಗಳನ್ನೆಲ್ಲ ಈ ಥರ ಕವರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ. ಇದು 7 ಇಯರ್ಸಿಂದ ಯೂಸ್ ಮಾಡದೇ ಇಲ್ಲ, ಒಂದು ಟೈಮು ಕೂಡ ನಾನು ಯೂಸ್ ಮಾಡಿಲ್ಲ ಈ ಸ್ಯಾರಿನ. ಬಟ್ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೇ ಒಂದು ಸಲ ಕೂಡ ಹಾಕಿಲ್ಲ ಈ ಸ್ಯಾರಿನ. ಅದು ಏನಕ್ಕೆ ಹಾಕಿಲ್ಲ ಅಂದರೆ ಅದ್ರ ಹಿಂದೆ ಒಂದು ಸ್ಟೋರಿ ಇದೆ. ಏನಂತಂದರೆ ಇದು ನಮ್ಮ ಇದರಲ್ಲಿ ಒಂದು ವೈಟ್ ಕಲರ್ ಸ್ಯಾರಿ ಉಡ್ತೀವಲ್ವ, ಮದುವೆಗೆ ನಾವು ವೈಟ್ ಕಲರ್ ಫಸ್ಟು ಸ್ಯಾರಿ ಹಾಕ್ತೀವಿ. ಸೊ ಆವಾಗ ನಾನು ಈ ಸ್ಯಾರಿನ ತೊಗೊಂಡಿದ್ದು. ನನಗೇನು ಇಷ್ಟ ಇರಲಿಲ್ಲ ಸ್ಯಾರಿ ತೊಗೋಬೇಕು ಅಂಥೇಳಿ, ಯಾಕಂದರೆ ಆ ರೆಡ್ ಕಲರ್ ಸ್ಯಾರಿ ತೊಗೊಂಡಲ್ವ ರಿಸೆಪ್ಷನಿಗೆ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ಅದನ್ನು ಉಟ್ಟಿರೋದು. ಸೊ ಆವಾಗ ಅದ್ರ ಜೊತೆ ಇದನ್ನು ತೊಗೊಂಡೆ. ಇದು ಬಂದುಬಿಟ್ಟು 4000 5000 ಅಷ್ಟೇ ಇರುತ್ತೆ ಅನಿಸುತ್ತೆ. ಸೊ ಈ ಥರ ಸ್ಯಾರಿ ಒಂದು ಸಲನೂ ನಾನು ಉಟ್ಕೊಂಡಿಲ್ಲ ಇದನ್ನು, ಹಾಗೇ ಇದೆ. ಇದು ಅಲ್ಲಿಂದ ತೊಗೊಂಬಂದಿದ್ದು ಹೇಗಿದೆ ಅದೇ ಥರನೇ ಇದೆ ಚಿಕ್ಕಪೇಟೆಯಲ್ಲಿ. ನನಗೆ ಇವಾಗ ತುಂಬ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಲ್ಲ. ಆಮೇಲೆ ಅವಾಗಿಂದ ಬ್ಲೌಸು ಸ್ಟಿಚಿಂಗ್ ಹೇಗೆ ಮಾಡಿದ್ದೀನಿ, ನನ್ನ ಫೇಸ್ ಅಷ್ಟೇ ಇದೆ, ಈಗೆಲ್ಲ ಆಗಲ್ಲ ಅನಿಸುತ್ತೆ. ಇದು ಸಿಂಪಲ್ ಆಗಿರೋದು, ಒಂದ್ಸಲ ಯಾವಾಗಾದ್ರು ಉಡಬೇಕು ಆ ಸ್ಯಾರಿ ಅಂತ ಅನಿಸುತ್ತೆ ಒಂದೇ. ನೆಕ್ಸ್ಟು ನನ್ನ ಹತ್ರ ತುಂಬ ಸಿಂಪಲ್ ಆಗಿರೋ ಸ್ಯಾರಿನೂ ಇದೆ. ಆ್ಯಂಡ್ ಈ ಸ್ಯಾರಿನ ನಿಮಗೆ ತೋರಿಸಲೇಬೇಕು. ಈ ಸ್ಯಾರಿ ಇದು ತಗೊಂಡಿರೋದು ಸುದರ್ಶನ್ ಸಿಲ್ಕಲ್ಲಿ, ಮಲ್ಲೇಶ್ವರಮಲ್ಲಿರುವಂಥ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿರೋದು. ಇದು ಗ್ರೀನ್ ಕಲರ್ ಸ್ಯಾರಿ, ಗ್ರೀನ್. ಆ್ಯಂಡ್ ಇದೇನಕ್ಕೆ ಅಂತಂದರೆ ಇದು ತುಂಬ ನೆನಪಿರೋದು ಏನಕ್ಕೆ ಅಂತಂದರೆ, ಈ ಸ್ಯಾರಿ ಬಂದುಬಿಟ್ಟು 4500 ಇದು ಈ ಸ್ಯಾರಿ ಪ್ರೈಸು. ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು, ಅದು ಕೂಡ ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ನಾನು ತೊಗೊಂಡಿರೋಂಥ ಸ್ಯಾರಿ. ಫಸ್ಟ್ ಸ್ಯಾಲರಿನೇ ಉಡಿಸ್ ಮಾಡಿಬಿಟ್ಟೆ. ಏನೋ ನನಗೆ ನಮ್ಮ ಮನೇಲಿ ಹೇಳ್ತಾರೆ, ನಿನಗೆ ನೀನು ಯಾವಾಗ ನೋಡಿದ್ರು ಗ್ರೀನೇ ತೊಗೊಳ್ತೀಯ, ಗ್ರೀನ್ ಸ್ಯಾರಿ ಅಂತ ಹೇಳ್ಕೊಂಡು. ಇದು ಹೇಗಿದೆ ನೋಡಿ, ಎಷ್ಟು ದೊಡ್ಡ ಬಾರ್ಡ್ರ್, ಚೆನ್ನಾಗಿದೆ. ಇದು ಓಪನ್ ಆಗಿ ಹೋಗ್ಬಿಟ್ರೆ ಮತ್ತೆ ಎಲ್ಲ ಮಡ್ಚಿಡೋದು ಕಷ್ಟ. ತುಂಬ ಇಷ್ಟ ಆಗಿರೋಂಥ ಸ್ಯಾರಿ ನನಗೆ. ಆ್ಯಂಡು ಫಸ್ಟ್ ಸ್ಯಾಲ್ರಿ ತೊಗೊಂಡಿರೋದಲ್ವ, ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಮಲ್ಲೇಶ್ವರಮಲ್ಲಿರೋದು. ಸೊ ಅದಕ್ಕೆ ಅದ್ರ ಮೇಲೆ ಏನೋ ಪ್ರೀತಿ. ಬಂದುಬಿಟ್ಟು ಆರೆಂಜ್ ಸ್ಯಾರಿ. ಈ ಸ್ಯಾರಿನ ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದು ಬಂದು ಯಲಹಂಕದಲ್ಲೇ ತೊಗೊಂಡಿರೋದು ಈ ಸ್ಯಾರಿ. ಈ ಥರ ಫೋಲ್ಡ್ ಮಾಡಿ ಇಡಬಾರ್ದು ಅನ್ಸುತ್ತೆ ನೋಡಿ, ಅದರದ್ದು ಸ್ಟೋನ್ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ತುಂಬ ಮಧ್ಯೆ ತೆಗೆದಿಲ್ಲ ಅಂದರೆ ಹೀಗೆ ಚೆನ್ನಾಗಿದೆ. ಇದೊಂಥರ ಡಬಲ್ ಕಲರ್. ನನಗೆ ಇದು
ಇದನ್ನು ತುಂಬ ಇಷ್ಟ. ಬಟ್ ಇದು ನಾನು ತೊಗೊಂಡಿರೋದು ನಮ್ಮ ಅಕ್ಕನಿಗೋಸ್ಕರ. ಅವಳ ಫಸ್ಟು ಮಗು ಹುಟ್ಟಿದಾಗ ಫಂಕ್ಷನ್ ಇರುತ್ತಲ್ಲ, ಬ್ಯಾಪ್ಟಿಸಮ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ತೊಗೊಂಡಿದ್ದು. ಅವಳು ಅದಲ್ಲಿ ಹಾಕಾದ್ಮೇಲೆ ಮತ್ತೆ ನಾನೇ ತೊಗೊಂಬಂದೆ ಈ ಕಡೆಗೆ. ಯಾಕಂದರೆ ಬ್ಲೌಸ್ ಎಲ್ಲ ನಾನು ಇಲ್ಲೇ ಸ್ಟಿಚ್ ಮಾಡಿದೆ ಅನಿಸುತ್ತೆ. ಸ್ಟಿಚ್ ಮಾಡಿದ್ದೀನಿ. ಈ ಥರ ಸರಿ. ಕೆಲವೊಂದು ಟೈಮು ಸ್ಯಾರಿಗಳು ತುಂಬ ಸಿಂಪಲ್ ಆಗಿದ್ರೂ ಕೂಡ ಚೆನ್ನಾಗಿರುತ್ತಲ್ವ. ಇಷ್ಟ ಆಗುತ್ತೆ. ಬಾರ್ಡ್ರ್ ಈ ಥರ ಇರೋ. ಇದು ಒಂದು ಫಂಕ್ಷನಲ್ಲಿ, ಸ್ಕೂಲ್ ಫಂಕ್ಷನ್, ಆ್ಯನ್ಯುವಲ್ ಡೇ ಟೈಮಲ್ಲಿ ಸ್ಕೂಲಿಂದ ಕೊಟ್ಟಿದ್ದಾರೆ ಸ್ಯಾರಿ. ಹೇಗೆ ತೋರಿಸ್ಬೇಕು ಅನ್ನೋದು ಗೊತ್ತಿಲ್ಲಲ್ಲ. ಈ ಥರ ಬಾರ್ಡರ್ ಈ ಥರ ಇದೆ. ಎಲ್ಲರೂ ಸೇಮ್ ಉಟ್ಕೊಂಡಿದ್ರು. ಇದು ಕೂಡ 1-2 ಟೈಮ್ಸ್ ಯೂಸ್ ಮಾಡಿದ್ದೀನಿ, ಮತ್ತೆ ಮಾಡಿಲ್ಲ. ಎಲ್ಲಿಗೆ ಹೋಗ್ತಾ ಇಲ್ಲ. ಹಾಗಾಗಿ ಈ ಸ್ಯಾರಿ ನೋಡಿ, ಇದು ಅವಾಗ ಯಾವುದೋ ಒಂದು ಮೂವಿದು ಡಬಲ್ ಕಲರ್ ಸ್ಯಾರಿ ಬರ್ತಾಯಿತ್ತಲ್ವ, ಆ ಟೈಮಲ್ಲಿ ನಮ್ಮ ಅಕ್ಕ ತೊಗೊಂಡಿರೋ ಈ ಸ್ಯಾರಿ. ಪಿಂಕು ಮತ್ತು ಗ್ರೀನು ಇದೆಲ್ಲ ಅವಾಗ ಫೇವ್ರೇಟ್ ಆಗಿರ್ತಿತ್ತು. ಇವಾಗೆಲ್ಲ ಇಲ್ಲ, ಇದೆಲ್ಲ ಸ್ವಲ್ಪ ಸಿಂಪಲ್ ಆಗಿದೆ. ಒಂದು ಸ್ಯಾರಿಗಳೇ ಬರ್ತಾಯಿದೆ. ದಿಸ್ ಆಲ್ಸೋ ಗ್ರೀನು. ಇವಾಗ ಅವಳೇನಾದರೂ ಇದು ವೀಡಿಯೋಸ್ಗಳು ನೋಡಿದ್ರೆ, ನಂದೆಲ್ಲ ಸ್ಯಾರಿ ನಿನ್ನ ಹತ್ರನೇ ಇದೆಯಾ, ತಗೊಂಬ ಅಂತ ಹೇಳ್ತಾಳೆ. ಬಟ್ ಯಾವುದು ಬ್ಲೌಸ್ಗಳಾಗಲ್ಲ. ನೋಡಿ, ಬ್ಲೂ ಕಲರ್ ಚೆನ್ನಾಗಿದೆ. ಯಾರಾದ್ರು ಒಬ್ಬರು ಇದ್ದಿದ್ರೆ ಇದೆಲ್ಲ ತೋರ್ಸೋಕ್ಕೆ ಚೆನ್ನಾಗಿರ್ತಾ ಇತ್ತು. ಒಬ್ಬಳೇ ಮಾಡ್ತಾರೋದ್ರಿಂದ. ಒಂದು ಮೊಬೈಲ್ ಸ್ಟ್ಯಾಂಡು ಕೂಡ ಮುರಿದೋಗ್ಬಿಟ್ಟಿದೆ. ಸೊ ಹಾಗಾಗಿ ಫುಲ್ಲು ವಿಡಿಯೋ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಇದು ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ ಎಲ್ಲ ನಾವು ಉಲ್ಟನೇ ಮಡ್ಚಿಡೋದು. ಏನಕ್ಕೆ ಅಂತಂದರೆ, ಆ ಸ್ಯಾರಿ ತೋರಿಸ್ಬೇಕು ಅಂತಂದರೆ ಸ್ವಲ್ಪ ಇದು ಆವಾಗ ಈ ಸ್ಯಾರಿ ತುಂಬ ರನ್ನಿಂಗಲ್ಲಿತ್ತು ಅಲ್ವಾ. ಇದು ಬಂದುಬಿಟ್ಟು ನಮ್ಮ ಅಕ್ಕನಿಗೆ ಯಾರೋ ಗಿಫ್ಟ್ ಮಾಡಿ ಸ್ಯಾರಿದು. ಮೈ ಚೆನ್ನಾಗಿ ಅಂದ್ಕೊಂಡಿರುತ್ತೆ, ಸಖತ್ತಾಗಿರುತ್ತೆ. ತುಂಬ ಟೈಮ್ ಯೂಸ್ ಮಾಡಿದ್ದೀನಿ ಇದನ್ನಂತೂ. ಸೆಂಟ್ರಲ್ಲಿ ಬಂದುಬಿಟ್ಟು ಈ ಸ್ಯಾರಿ. ಇದು ಬಂದುಬಿಟ್ಟು ಮಲ್ಲೇಶ್ವರಮಲ್ಲಿ ಒಂಥರ ಒಂದು ಬಜಾರ್ ಥರ ಇದೆ. ಬಜಾರ್ ಅಂತ ಹೇಳೋದು ಅದಕ್ಕೆ. ಬಜಾರ್ ಟೈಪ್ ಇದೆ. ಅಲ್ಲಿ ಹೋದರೆ ಈ ಥರ ಸ್ಯಾರಿಗಳು, ಈ ಟೈಪ್ ಸ್ಯಾರಿಗಳು ತುಂಬಾ ಸಿಗುತ್ತೆ. ಇದು 250 ರುಪೀಸ್ ಇರುತ್ತೆ. 250, 300, 350, 450 ಆ ಥರ. ಒಂಥರ ಪೇಪರ್ ಸಿಲ್ಕ್ ಥರ ಇರುತ್ತೆ ನೋಡಿ. ಅದು ನಾನು ಸ್ಟಾರ್ಟಿಂಗು ಅವಾಗ ನನಗೆ ತುಂಬ ಸ್ಯಾರಿಗಳು ಬೇಕಾದಾಗ ಆ ಟೈಮಲ್ಲಿ ಹೋಗಿ ತುಂಬ ತಗೊಳ್ತಾ ಇದ್ದೆ. ಬಟ್ ವಾಶ್ ಮಾಡಿ ಆದಮೇಲೆ 1 ಇಯರ್ ಒಳಗಡೆ ಆ ಸ್ಯಾರಿ ಕತೆ ಮುಗ್ದೋಗ್ಬಿಟ್ಟಿರುತ್ತೆ. ಮತ್ತೆ ಯೂಸ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಆ ಸ್ಯಾರಿಗಳು. ಆ ಥರ ಎಷ್ಟೋ ಆ ಸ್ಯಾರಿಗೆ ಇನ್ವೆಸ್ಟ್ ಮಾಡಿದ್ದೀನಿ, ಬ್ಲೌಸಿಗೆಲ್ಲ ಖರ್ಚು ಮಾಡಿದ್ದೀನಿ, ಅದೆಲ್ಲ ವೇಸ್ಟು. ಇದೊಂದು ಪರವಾಗಿಲ್ಲ, ಇದೇನೋ ಒಂಥರ ಕ್ಲಾತು, ಪೇಪರ್ ಥರ. ಈ ಸ್ಯಾರಿ ಯಾರ ಥರ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಏನಕ್ಕೆ ಅಂತಂದರೆ, ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು 8000. ಬನಾರಸಿ ಸಿಲ್ಕ್. ನಂಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಹೇಳಿದ್ದು. ಈ ಸ್ಯಾರಿ ತಂದು ಕೊಟ್ಬಿಟ್ಟು ಅವ್ರು ಹೇಳಿರೋದು ಬನಾರಸಿ ಸಿಲ್ಕು 8000 ಅಂತೇಳಿ. ಬಟ್ ನಾನು ಹೊರಗಡೆ ಹೋದಾಗ ಈವನ್ ಸಂತೆಗಳಲ್ಲೂ ಕೂಡ ಈ ಥರ ಸ್ಯಾರಿ ಉಟ್ಕೊಂಡ್ಬಂದಿರ್ತಾರೆ. ಆಮೇಲೆ ಜಾತ್ರೆಗಳಲ್ಲಿ ಹಾಕೊಂಡ್ಬಂದಿರೋದು ನೋಡಿದ್ದೀನಿ, ಮಾರ್ಕೆಟ್ ಪ್ಲೇಸಲ್ಲಿ ಹಾಕೊಂಡ್ಬಂದಿರೋದು ನೋಡಿದ್ದೀನಿ. ಸೊ ಹಾಗಾಗಿ ಇಷ್ಟು 8000 ಕಾಸ್ಟ್ಲಿ ಇರೋವಂಥ ಸ್ಯಾರಿ ಎಲ್ಲ ಪ್ಲೇಸಿಗೂ ಹಾಕೊಂಡ್ಬರ್ತಾರಲ್ಲ ಅಂತ ನಾನು ಬಂದು ಇವ್ರ ಹತ್ರ ಕೇಳಿದ್ರೆ, ನೋ ವೇ, ಅದು 8000 ಸ್ಯಾರಿ ಬನಾರಸಿ ಸಿಲ್ಕ್ ಅಂತ. ಇದು ಈ ಥರ ಬನಾರಸಿ ಸಿಲ್ಕ್ ನಾನಂತೂ ನೋಡಿದ್ರೆ. ಬಟ್ ಸಿಲ್ಕ್ ಶೈನಿಂಗ್ ಎಲ್ಲ ಇದೆ,
ಬಟ್ ಹಾಕಿದಾಗ ಏನಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಮರೂನ್ ಕಲರ್ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಯೂಸ್ ಮಾಡಿದ್ದೀನಿ ಈ ಸ್ಯಾರಿನಂತೂ. ಬನಾರಸಿ ಸಿಲ್ಕ್ ಸ್ಯಾರಿ. ನಿಮ್ಮ ಹಸ್ಬೆಂಡ್ ಈ ಥರ ನಿಮಗೆ ಬನಾರಸಿ ಸಿಲ್ಕ್ ಸ್ಯಾರಿಗಳನ್ನ ಕೊಡಿಸಿದ್ರೆ ಹೇಳಿ. ನಮ್ಮ ಹಸ್ಬೆಂಡ್ ಅಂತೂ ಬನಾರಸಿ ಸಿಲ್ಕ್ ಸ್ಯಾರಿ 10,000ಗೆ 2,000 ರೂಪಾಯಿ ಕಮ್ಮಿ ಅಂತೇಳಿ. ಯಾರ ಹತ್ರ ಬನಾರಸಿ ಸಿಲ್ಕ್ ಸ್ಯಾರಿ ಇದ್ದರೆ ಹೇಳಿ ಆಯಿತಾ. ನೆಕ್ಸ್ಟು ಇದೊಂದು ಸುಮ್ಮನೆ ಇದೊಂಥರ ಪ್ಲೈನ್ ಪಂಚೆ ಥರ ಸ್ಯಾರಿ. ಅವಾಗೆಲ್ಲ ಸಿಂಪಲ್ ಆಗಿ ಒಂದೊಂದು ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ದಿಸ್ ಬ್ಲೂ ಸ್ಯಾರಿ ಯಾರೋ ಗಿಫ್ಟ್ ಕೊಟ್ಟಿರೋದು. ದಿಸ್ ಸ್ಯಾರಿ ಇದು ಚೆನ್ನಾಗಿದೆ. ಇದು ನಮ್ಮ ಅಕ್ಕ ಕೊಟ್ಟಿರೋ ಸ್ಯಾರಿ. ಅವಳದು ಎಂಗೇಜ್ಮೆಂಟ್ಗೆ ಏನೋ ಒಂದು ಸ್ಯಾರಿ ಅನ್ಸುತ್ತಿದ್ದು. ಇದು ಚೆನ್ನಾಗಿದೆ. ಓ, ನಮ್ಮಮ್ಮ ಸ್ಯಾರಿ ಇರಲಿದೆ. ಈ ಥರ. ನೆಕ್ಸ್ಟ್ ನಾನು ಸ್ಯಾರಿ ಉದ್ದೇನೆ ಆಲ್ಮೋಸ್ಟ್ 6 ಇಯರ್ಸ್ ಆಯ್ತು ಅನ್ಸುತ್ತೆ ಸ್ಯಾರಿ ಉಡ್ದೆ. ಇದು ನನಗೆ ಕ್ರಿಸ್ಮಸ್ ಗಿಫ್ಟ್ ಕೊಟ್ಟಿರೋದು ಒಬ್ಬರು. ಇದು ತುಂಬ ಹೆವಿ ಇದೆ, ಚಿಕ್ಕ ಚಿಕ್ಕ ಅಂತ ಇದೆ ಈ ಸ್ಯಾರಿ ಅಂತ. ಲೆಮನ್ ಸ್ಯಾರಿ. ಇದು ನಮ್ಮಮ್ಮನ ಸ್ಯಾರಿ. ಇದನ್ನು ನಾನು ತೊಗೊಂಬಂದೆ ಏನಾದರೂ ಇದರಲ್ಲಿ ಏನು ಹೇಳಿ ಡ್ರೆಸ್ ಹೊಲಿಸ್ಕೊಳ್ಳೋಣ ಅಂತೆಲ್ಲ ಹೇಳ್ಕೊಂಡು ಆವಾಗ ತೊಗೊಂಬಂದು ಇಟ್ಕೊಂಡೇ ಒಂದು 5-6 ಇಯರ್ಸ್ ಆಗಿದೆ, ಹಂಗೆ ಇದೆ. ಈಗ ಅವ್ರು ನೋಡ್ಬಿಟ್ಟು ಅಂತಾರೆ, ಅಯ್ಯೋ ನಾನು ಈ ಸ್ಯಾರಿ ಹುಡುಕ್ತಾ ಇದ್ದೆ, ನಿನ್ನ ಹತ್ರ ಇದೆಯಾ ಅಂತೇಳಿ. ಪಿಂಕ್ ಕಲರ್ ಸ್ಯಾರಿ, ಬೇಬಿ ಪಿಂಕ್. ಇದು ನಮ್ಮ ಅಕ್ಕ ಕೊಟ್ಟಿರೋದು. ಇದು ಒಂದು ಅಜ್ಜಿ ಕೊಟ್ಟಿರೋ ಸ್ಯಾರಿ. ಆ್ಯಕ್ಚುಲಿ ನೋಡಿದ್ರೆ ತುಂಬ ಗ್ರೀನ್ಗಳೇ ಕಾಣಿಸಿದೆ ಅಲ್ವಾ. ನೋಡಿ, ಇದನ್ನು ಉಟ್ಕೊಂಡಿಲ್ಲ. ತುಂಬ ಉಡ್ದೇ ಇರೋದೇ ಸ್ಯಾರಿಗಳಿದ್ದಾವೆ, ಅಂದರೆ ಸ್ಟಿಚೇ ಮಾಡಿಸ್ಕೊಂಡಿಲ್ಲ ಯಾವುದೂ ನನ್ನ ಹತ್ರ. ಆ್ಯಂಡ್ ಸೋ ಸಾಫ್ಟ್ ಸ್ಯಾರಿ. ಇದು ಸೂರತ್ ಸ್ಯಾರಿ 150-200 ಬರುತ್ತೆ ಅಂತ. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟ್. ಇಷ್ಟು ಮುದ್ದೆ ಮಾಡ್ಕೊಬೋದು. ಚೆನ್ನಾಗಿರುತ್ತೆ, ಮೈಗೆ ಸಖತ್ತಾಗಿ ಕೂತ್ಕೊಳ್ಳುತ್ತೆ ಈ ಸ್ಯಾರಿ. ಇನ್ನೂ ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಇದು. ನೆಕ್ಸ್ಟ್ ಮ್ಯಾಂಗೋ ಸ್ಯಾರಿ. ಮ್ಯಾಂಗೋ ಈ ಥರದ್ದು ತುಂಬ ಜನ ಹತ್ರ ನಾನು ನೋಡಿದ್ದೀನಿ, ಕಲರ್ ಇದೆ. ಆ್ಯಂಡ್ ದಿಸ್ ಈಸ್ ಸಮ್ ಫಂಕ್ಷನ್ ಸ್ಯಾರಿ. ಮರ್ತೇ ಹೋಗ್ಬಿಟ್ಟಿದೆ. ಆ್ಯಂಡ್ ಇದಕ್ಕೆಲ್ಲ ಒಂದು ಟೈಮಿಗೆ ಉಡೋದಕ್ಕೂ ನಾನು ಎಷ್ಟು ಇದಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೆ ಅಂತಂದರೆ, ಬ್ಲೌಸ್ ಅದು ಕತೆ ಕೇಳೋದು ಬೇಡ. ಬ್ಲೌಸಿಗೆ ಅಂತಲೇ 1000 ರೂಪಾಯಿ ಹೋಗ್ತೈತೆ ನನಗೆ. ಸ್ಯಾರಿ ರೇಟು 300-400 ಇದ್ದರೆ ಬ್ಲೌಸಿಗೆ ನಾನು 1000 ರೂಪಾಯಿ ಕೊಟ್ಟು ಸ್ಟಿಚ್ ಮಾಡಿಸ್ತಾ ಇದ್ದಿದ್ದು. ಬ್ಲೌಸ್ ಒಂದು ನೆನಪೇ ಇಲ್ಲ ನನಗೆ. ಬೇರೆ ಯಾವುದಕ್ಕಾದ್ರೂ ಹಾಕೋಬೋದಲ್ವಾ, ಇಲ್ಲೊಂದು ಬೋ ಥರ ಹಾಕಿ ಏನೋ ಒಂದು. ಅವಾಗೆಲ್ಲ ತುಂಬ ಚೆನ್ನಾಗಿರ್ಬೇಕು ನನಗೆ ಏನೋ ಥರ. ನೆನಪೇ ಇಲ್ಲ. ಸ್ಯಾರಿ ಈ ಥರ ಇದೆ, ಬಟ್ ಬ್ಲೌಸ್ ಅಂತೂ ಬ್ಲೌಸೇ ಗ್ರ್ಯಾಂಡಾಗಿ ಬಂದಿದೆ. ಸೊ ಇದನ್ನು ಉಟ್ಟೇ ಇಲ್ಲ. ಇದು ನಮ್ಮ ಅಕ್ಕ ಕೊಟ್ಟಿರೋದು ಅನ್ಸುತ್ತೆ. ಹಂಗೆ ಇಟ್ಕೊಂಡಿದ್ದೀನಿ, ಏನೂ ಮಾಡೇ ಇಲ್ಲ, ಉಟ್ಕೊಂಡು ಇಲ್ಲ. ಕೆಲವೊಂದೆಲ್ಲ ಸ್ಯಾರಿಗಳು ನೆನಪೇ ಇಲ್ಲ. ಓ ಇದಿತ್ತ ಅಂತ ಇವಾಗ ಅನಿಸ್ತಾ ಇದೆ ನನ್ನ ಹತ್ರ. ಇದು ನಮ್ಮ ಅಕ್ಕ ಕೊಟ್ಟಿರೋ ಸ್ಯಾರಿ, ಅವಳದು ಸ್ಯಾರಿ. ಇದು ಆನ್ಲೈನಲ್ಲಿ ಸರ್ಚ್ ಮಾಡಿರೋದು ಅನ್ಸುತ್ತೆ ಅವಳು. ಆನ್ಲೈನಲ್ಲಿ ತೊಗೊಂಡಿದ್ದೆ. ಫುಲ್ಲು ಪ್ಲೈನ್ ಇದೆ, ಇಲ್ಲಿ ಮಾತ್ರ ಪಿಂಕ್ ಬಾರ್ಡ್ರು ಈ ಥರ.
ಬ್ಲೌಸ್ ಎಲ್ಲ ಅವಾಗ ಈ ಥರನೇ ಹೊಲಿಸ್ಕೊಳ್ತಾ ಇದ್ದಿದ್ದು. ಅಲ್ಲೇ ಬಿದ್ಕೊಂಡಿದೆ, ಹಂಗೆ ಇದೆ. ಈ ಥರ ಬ್ಯಾಗ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿರೋದು. ಸೊ ಈ ಥರ ಬ್ಯಾಗಿಗೆ ಸ್ಯಾರಿ ಹಾಕಿಬಿಟ್ಟು ಇಟ್ಬಿಟ್ರೆ, ಇಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ಕದು ಕಾಣಿಸುತ್ತಲ್ವ, ಸೊ ಯಾವ್ಯಾವ ಸ್ಯಾರಿ ಇದೆ ಅಂತ ಇದರಲ್ಲೇ ಡಿಸ್ಪ್ಲೇ ಕಾಣುತ್ತೆ. ಅದು ತೊಗೊಂಡ್ರೆ ಮೆಸ್ಸಿಯಾಗೂ ಕೂಡ ಇರೋದಿಲ್ಲ, ನೀಟಾಗಿ ಆರ್ಗನೈಸ್ ಆಗಿರುತ್ತೆ. ಇಲ್ಲ ಅಂತಂದರೆ ಎಲ್ಲ ಒಂದು ಸ್ಯಾರಿ ತೆಗಿವಾಗ 10 ಸ್ಯಾರಿ ಬೀಳುತ್ತಲ್ವ, ಇದು ಆ ಥರ ಇರಲ್ಲ. ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಜೊತೆಗೇನೆ ಸ್ಯಾರಿ ಬ್ಲೌಸು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಂಡ್ಬಿಡ್ಬೋದು, ನೀಟಾಗಿ ಮಾಡಿಡಬೇಕು. ಇದು ಒಂದು ಇದರಲ್ಲಿ ಇದು ಚೆನ್ನಾಗಿದೆ, ಇದು ತಗೊಂಡು ತುಂಬ ವರ್ಷಗಳೇ ಆಗಿದೆ. ಸೊ ಚೆನ್ನಾಗಿ ಇಟ್ಕೋಬೋದು. ಒಂದು ಇದರಲ್ಲಿ ತುಂಬ ಸ್ಯಾರಿಗಳನ್ನ ಇಡ್ಬೋದು. ಇವಾಗ ನಾನು 2, ಇದು ಬಂದುಬಿಟ್ಟು 3ನೇ ಸ್ಯಾರಿ, 4 ಎಲ್ಲ ಸ್ವಲ್ಪ ದಪ್ಪ ಇರೋ ಸ್ಯಾರಿ, 5 ದಪ್ಪ ಸ್ಯಾರಿಗಳಾದರೆ 6ರಿಂದ 7 ಇಡ್ಬೋದು ಅನಿಸುತ್ತೆ. 6 1 2 3 4 5 6 7 ಸ್ಯಾರಿ. 7 ಸ್ಯಾರಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ, ಲಾಸ್ಟ್ ಡೌನಿಂದನೂ ಕಾಣಿಸುತ್ತೆ, ಯೆಲ್ಲೋ ಕಲರ್ ಇದೆ. ಸೊ ಇಷ್ಟು ಹಾಕಿ ಜಿಪ್ 2 ಕಡೆಯಿಂದನೂ ಕೊಟ್ಟಿದ್ದಾರೆ. ಇನ್ನೂ ಒಂದು ಇಡ್ಬೋದು, ಸಾಕು, ಇನ್ನೂ ಒಂದು ಇಡ್ಬೋದು, ಆರಾಮ್ಸೆ ಆಗ್ತದೆ. ಚೆನ್ನಾಗಿ ಅಲ್ವಾ ಸ್ಯಾರಿಗೆ? ನನಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ, ಇದಂತೂ ನಿಜ ವರ್ತು. ಇದು ತೊಗೊಂಡಿದ್ದು ಒಂದು 500ಗೆ ಅನಿಸುತ್ತೆ. ಒಂದು 12 ಪೀಸಸ್ ಸಿಕ್ಕಿದೆ. ನನಗಿರೋ ಸ್ಯಾರಿಗಳಿಡೋಕ್ಕೆ ಕರೆಕ್ಟಾಗಿದೆ. ತೆಳು ಇದರಲ್ಲಿ ದಪ್ಪ ಇರೋ ಸ್ಯಾರಿಗಳು ಆದ್ರೂ 7 ಇಟ್ಟಿದ್ದೀನಿ. ಸೊ ಇದೆಲ್ಲ ತುಂಬ ತೆಳು ಸ್ಯಾರಿ. ನಮ್ಮ ಮನೆಯವ್ರು ಬನಾರಸಿ ಸಿಲ್ಕ್, ನಾನು ತುಂಬ ಜನ ಹತ್ರ ನೋಡಿದ್ದೀನಿ. ನಮ್ಮ ವ್ಯೂವರ್ಸ್ ಯಾರಾದರೂ ಇದರಲ್ಲಿದ್ದರೆ ಬನಾರಸಿ ಸಿಲ್ಕು ಕಮೆಂಟ್ ಮಾಡಿ. ನೆಕ್ಸ್ಟು ಒಂದು ಟೈಮಲ್ಲಿ ಎಲ್ಲ ಸ್ಯಾರಿಗಳು ಬೇಕಾಗಿತ್ತು, ಅವಾಗ ಎಷ್ಟೊಂದು ತಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ಯಾರಿ ಏನು ಬೇಡ, ಬಟ್ ಏನಂದರೆ ಅದು ಹಾಳಾಗಲ್ಲ ಅಲ್ವಾ, ಹಾಗೇ ಇರುತ್ತೆ. ಡ್ರೆಸ್ಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಸ್ಯಾರಿಗಳು ತೆಳುವಾಗಿದೆ, ಇದನ್ನು ಹಾಕೋಬೋದು. ಸ್ಟಾರ್ಟಿಂಗಲ್ಲಿ ಒಂದು ಜಾಬಿಗೆ ಸೇರಿದಾಗ
ಆವಾಗ ಮಲ್ಲೇಶ್ವರಂ ಬಜಾರಲ್ಲಿ ತೊಗೊಂಡಿದ್ದು. ತುಂಬ ಟೈಮ್ ಯೂಸ್ ಮಾಡಿದ್ದೀನಿ ಅದನ್ನಂತೂ. ಬಿಟ್ಟು ಈ ಸ್ಯಾರಿನೂ ತುಂಬ ಕಾಸ್ಟ್ಲಿ ಸ್ಯಾರಿ ಇದು. 3000 4000 ಕೊಟ್ಟಿದ್ದೀನಿ. ಇದೆಲ್ಲ ಪಿಂಕು ನೋಡಿ, ಈ ಥರ ಡಿಸೈನ್ ಇದೆ ಇಲ್ಲಿ, ಫ್ಲವರ್ ಟೈಪು. ಇದು 4000 ಇರ್ಬೋದು ಅನಿಸುತ್ತೆ. ಇದು ಹೋಗಿ ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದು ನಾನು. ಬಟ್ ಇದು ಸ್ವಲ್ಪ ನನ್ನ ರಾಂಗ್ ಕಲೆಕ್ಷನ್ ಆಯಿತು ಅನಿಸುತ್ತೆ. ಯಾಕಂದರೆ ತುಂಬ ದಪ್ಪ ಇದೆ, ರಫ್ ಆಗಿರುತ್ತೆ ಆ್ಯಂಡ್ ಕಾಸ್ಟ್ಲಿ ಬೇರೆ. ಉಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತಾರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ. ಇದು ಆವಾಗ ತುಂಬ ರನ್ನಿಂಗಲ್ಲಿ ಇತ್ತಲ್ವ ಈ ಸ್ಯಾರಿ. ಈ ಥರ ಪ್ಯಾಟ್ರನ್ ನಾನು ತೊಗೊಂಡಾಗ ಇದು 2500 ಕೊಟ್ಟು ತೊಗೊಂಡಿದ್ದು ಹೆಬ್ಬಾಳದಲ್ಲಿ. ಬಟ್ ಅದಾದಮೇಲೆ ತುಂಬ ಕಮ್ಮಿ ಐತಿ ಸ್ಯಾರಿ ಪ್ರೈಸು. ಬ್ಲೌಸನ್ನು ನಾನು ಈ ಥರ ಹೊಲಿಸ್ಕೊಂಡು ಫುಲ್ ಸ್ಲೀವ್. ಸ್ಯಾರಿಗಳಿಂದ ನಾನೇ ಕಾಣಿಸ್ತಾ ಇಲ್ಲ, ಅಷ್ಟು ಸ್ಯಾರಿ ಆಗೋಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೇಟ್ ಸ್ಯಾರಿ ಅಂತ ಹೇಳ್ಬೋದು. ಮಲ್ಲೇಶ್ವರಂ ತೊಗೊಂಡಿರೋದು 2500 ಇದು. ಈ ಥರ ಬಾರ್ಡ್ರು. ಬಟ್ ಬ್ಲೌಸು ಇದ್ರದ್ದು ಸ್ವಲ್ಪ ಮಿಸ್ಟೇಕ್ ಆಗಿ ಚೆನ್ನಾಗಿ ಬಂದೇ ಇಲ್ಲ. ಫುಲ್ ಸ್ಲೀವ್ ಇಡ್ಸ್ಕೊಂಬಿಟ್ಟಿದೆ. ಚೆನ್ನಾಗಿದೆನಾ? ಇದು ನಮ್ಮ ಅಕ್ಕ ತೊಗೊಂಡಿದ್ದು ಸ್ಯಾರಿ. ಚೆನ್ನಾಗಿದೆ ಸ್ಯಾರಿ, ಬಟ್ ಬ್ಲೌಸ್ ಚೆನ್ನಾಗಿ ಆಗಿಲ್ಲ, ತುಂಬ ಚಿಕ್ಕದಾಗಿದೆ. ಇವಾಗ ಆಗೋದೇ ಇಲ್ಲ ಹಾಕೋಕ್ಕೆ. ನೆಟ್ಟೆಡ್ ಸ್ಯಾರಿ, ಎಷ್ಟು ತೆಳುಗಿದೆ ನೋಡಿ. ನೆಟ್ ಬ್ಲೌಸ್ ಬಂದುಬಿಟ್ಟು ಈ ಥರ. ಆ್ಯಂಡ್ ಅದಕ್ಕೆ ಹಾಕಲಿಕ್ಕೆ ಒಂದು ಸ್ಕರ್ಟ್ ಕೂಡ ಕೊಟ್ಟಿದ್ದಾರೆ ಈ ಥರ. ಯಾಕಂದರೆ ನೆಟ್ಟೆಡ್ ಅಲ್ವಾ, ಸೊ ಒಳಗಡೆ ಈ ಥರ ಹಾಕಬೇಕು. ಸ್ವಲ್ಪ ಸ್ಲಿಮ್ ಆಗಿದ್ರೆ ಇದನ್ನೆಲ್ಲ ಹಾಕೋಬೋದು. ಸೊ ನಿಮಗೆ ನನ್ನ ಸ್ಯಾರಿಲಿ ಯಾವ್ದು ಇಷ್ಟ ಆಯಿತು ಅಂಥೇಳಿ. ಆ್ಯಂಡ್ ಇವಾಗ ನಾನು ಯಾವ್ದಾದ್ರು ಒಂದು ಸ್ಯಾರಿನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ್ದಾದ್ರು ಒಂದು ಸ್ಯಾರಿ ಪಿಕ್ ಮಾಡಬೇಕು. ಬ್ಲೌಸ್ ಕೂಡ ಸೆಟ್ ಆಗಬೇಕು. ಇನ್ನೂ ಅಲ್ಲಿ ಅಷ್ಟೊಂದಿದೆ, ಅದು ನಾನು ಓಪನೇ ಮಾಡಿಲ್ಲ. ಮೊಬೈಲ್ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತಂದರೆ ತುಂಬಾ ಕಷ್ಟ ನನಗೆ, ಮುರಿದೋಗ್ಬಿಟ್ಟಿರೋದ್ರಿಂದ. ಸೊ ಈ ಸ್ಯಾರಿ ನಾನು ಹೇಳಿದ್ನಲ್ವ, ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದು. ಚೆನ್ನಾಗಿದೆ, ನನಗಂತೂ ತುಂಬ ಚೆನ್ನಾಗೇ ಅನಿಸುತ್ತೆ ಈ ಸ್ಯಾರಿ. ಆ್ಯಂಡ್ ಒಂದು ಮೆಮೊರಿ ಕೂಡ ಇರೋದ್ರಿಂದ ಓಕೆ ಅನಿಸುತ್ತೆ. ನೆಕ್ಲೆಸ್ ಹಾಕೊಳ್ಳೋಣ ಅಂದ್ಕೊಂಡೆ, ಹೇಗಿರುತ್ತೆ ಗೊತ್ತಿಲ್ಲ. ತುಂಬ ಹಾಂ ಕೊಡುಕು, ಚೇಟನ್ ಕೊಡುಕು. ತುಂಬ ಓವರಾಗಿ ಕಾಣಿಸುತ್ತೆ ಅನಿಸುತ್ತಲ್ವ. ಸೊ ಪಿನ್ನೆಲ್ಲ ಹಾಕೋಬೇಕು. ಸ್ವಲ್ಪ ಕ್ರಾಸ್ ಆಯ್ತು ಅನಿಸುತ್ತೆ. ಓಕೆ, ಆ್ಯಕ್ಚುಲಿ ಇದು ತುಂಬ ಇದಕ್ಕೆ ಹೆವಿ ಅನಿಸುತ್ತೆ, ಬಾರ್ಡರೇ ಹೀಗಿರೋದ್ರಿಂದ. ಆದ್ರೂ ಪರವಾಗಿಲ್ಲ. ಇವಾಗ ಆ ಕಡೆ ಹೋದರೆ ನೈಸ್. ಹೆಣ್ಮಕ್ಳು ರೆಡಿ ಆದರೆ ಚಂದ ಅಂತಾರಲ್ವಾ, ಹೆಣ್ಮಕ್ಳು ಇರೋ ಮನೆ ಚಂದ, ಹೆಣ್ಮಕ್ಳು ರೆಡಿ ಆದರೆ ನೋಡೋಕೆ ಚಂದ, ಆ ಥರ ಅಂತಾರಲ್ವ. ಸೊ
ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನೆಕ್ಸ್ಟು ಯಾವ್ದಾದ್ರು ಶಾರ್ಟ್ಸಲ್ಲಿ ಯಾವ್ದಾದ್ರು ಸ್ಯಾರಿ ಉಡಬೇಕು ಅಂತಂದರೆ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ, ಟ್ರೈ ಮಾಡ್ತೀನಿ. ಬಟ್ ಈ ಸ್ಯಾರಿ ಕಲೆಕ್ಷನ್ಸ್ ತೋರಿಸೋದಿದೆಯಲ್ಲ ತುಂಬ ರಿಸ್ಕಿ ಇತ್ತು. ಇನ್ನೊಬ್ರು ಯಾರಾದರೂ ಕ್ಯಾಮರಾ ಹಿಡಿದಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನು ಇವಾಗ ತೆಗಿತಿರೋದು ತೋರ್ಸೋಕ್ಕೆ. ಒಬ್ಬಳೇ ಆಗುವಾಗ ಅಷ್ಟೊಂದು ನೀಟಾಗಿ ಎಲ್ಲ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಇನ್ನೂ ತೋರ್ಸೋಕ್ಕಿತ್ತು, ಬಟ್ ನಿಜವಾಗ್ಲೂ ಟಯರ್ಡ್ ಆಗೋಗ್ಬಿಟ್ಟು